ಎಲ್ಲವನ್ನ ಒಳಗೊಂಡಿರುವಂತಹ ಪರಮಾತ್ಮನನ್ನು ಅರಿಯಬೇಕಾದರೆ ಕೆಲವೊಂದಿಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡುವುದನ್ನು ನಾವು ರೂಢಿಸಿಕೊಳ್ಳಬೇಕು. ಮೊದಲನೆಯದು ಒಳ್ಳೆಯ ಕಾಯಕವನ್ನು ಮಾಡಬೇಕು. ಕಾಯಕವೇ ಕೈಲಾಸ. ಸರಿಯಾದ ರೀತಿಯಲ್ಲಿ ಕಾಯಕವನ್ನು ಮಾಡಬೇಕು. ಕಾಯಕವನ್ನೇ ಕೈಲಾಸ ಅಂತ ತಿಳ್ಕೊಳ್ಬೇಕು. ವರ್ಕ್ ಈಸ್ ವರ್ಷಿಪ್ ಅಂತ ಹೇಳಿದರು, ಡಿಗ್ನಿಟಿ ಆಫ್ ಲೇಬರ್ ಅಂತ ಕರೆದ್ರು. ನಾವು ಕಾಯಕವನ್ನು ಮಾಡಬೇಕು. 12ನೇ ಶತಮಾನದ ಬಸವಣ್ಣನವರಂತಾರ, ಯಾವ ವ್ಯಕ್ತಿ ತನುಶುದ್ಧವಾಗಿ ಮನಶುದ್ಧವಾಗಿ ಕಾಯಕವನ್ನು ಮಾಡ್ತಾನಲ್ಲ ಅವನ ಕಾಯವೇ ಕೈಲಾಸ. ಕಾಯಕವೇ ಕೈಲಾಸ ಅಷ್ಟೇ ಅಲ್ಲ, ಅವನ ಕಾಯವೇ ಕೈಲಾಸ ಆಗ್ತದೆ. ನೀವು ಹೆಂಗಾಗಿಬಿಡ್ತೀರಿ ಅಂದರೆ, ಸರಿಯಾದ ರೀತಿಯಲ್ಲಿ ಕಾಯಕವನ್ನು ಮಾಡಿಬಿಟ್ರಿ ಅಂದರೆ ವಾಕಿಂಗ್ ಟೆಂಪಲ್, ಟಾಕಿಂಗ್ ಗಾಡ್ ನೀವು ಆಗಿಬಿಡ್ತೀರಿ. ನಡೆದಾಡುವ ದೇವಾಲಯನೂ ನೀವೇ, ಮಾತನಾಡುವ ದೇವರೂ ನೀವೇ. ಯಾವಾಗ? ಕಾಯಕವನ್ನು ಮಾಡಿದಾಗ. ಕಾಯಕ ಅತ್ಯಂತ ಅಮೂಲ್ಯವಾದದ್ದು. ಕಾಯಕವನ್ನು ಮಾಡಿದ ಮೇಲೆ ಒಂದಿಷ್ಟು ಫಲ ಸಿಗ್ತದೆ ನಿಮಗೆ. ಕಾಯಕ ಅಂದರೆ ಉತ್ಪಾದನೆ. ಆ ಉತ್ಪಾದನೆ ಏನು ಬಂದಿರ್ತದೆ ಅಲ್ಲ, ಅದನ್ನು ನೀವು ವಿತರಣೆ ಮಾಡಬೇಕು. ನೀವೇ ಇಟ್ಕೊಂಡು ಕೂಡಿರೋದಲ್ಲ. ಬಂದಿರುವಂತಹ ಹಣದೊಳಗೆ ಒಂದಿಷ್ಟನ್ನಾದರೂ ಸಮಾಜಕ್ಕಾಗಿ ನೀವು ಮೀಸಲಾಗಿಡಬೇಕು. ನಿಮ್ಮ ಸಂಪತ್ತನ್ನು ದಾಸೋಹ ಮಾಡಬೇಕು. ಅದಕ್ಕೆ ನಮ್ಮ ಶರಣರು ಏನಂದರು ಅಂದರೆ ದಾಸೋಹ 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 ಅಂದರು.